ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ನೋಡಿ, ನಾವು ಎಲ್ಲಿ ಹೋಗ್ತಿದ್ವಿ? ನಾನು, ಜಗನ್ನು, ಸಮರ್ಥು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನು ಅಂತ ಹೇಳ್ತೀನಿ ಬನ್ನಿ. ನೋಡಿ, ಬಸ್ ಖಾಲಿ ಇದೆ. ಒಂದು ಫುಲ್ ಆಗಿರೋ ಬಸ್ ಇತ್ತು. ಸೊ 5 ನಿಮಿಷ ವೆಯ್ಟ್ ಮಾಡಿದ್ರೆ ಏನಾಗಲ್ಲ ಅಂತ ಹೇಳಿ ಖಾಲಿ ಇತ್ತು ಬಸ್ಸು, ಹತ್ಕೊಂಡ್ವಿ. ನೋಡಿ, ಫುಲ್ ಆಯ್ತಾಗಲೇ ಬಸ್ಸು. ಎಲ್ಲಿ ಹೋಗ್ತಿದ್ದೀರಿ? ದುರ್ಗಕ್ಕೆ ಹೋಗ್ತಿದ್ದೀವಿ. ಹಾಯ್ ಮಾಡ್ರಿ. ಸೊ ಫ್ರೆಂಡ್ಸ್, ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನೋಡಿ, ಬಸ್ಸು ಕೂಡ ಫುಲ್ ಆಯಿತು. ಈಗ ದಾವಣಗೆರೆಯಿಂದ ನಾವು ಹೇಳ್ದಂಗೆ ಆಗಲೇ ವ್ಲಾಗಲ್ಲಿ ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಒಂದು ಫೇವ್ರೆಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಫೇವ್ರೆಟ್ ಪ್ಲೇಸು, ಊರು, ಏನೇನಿದೆಯೋ ಒಟ್ಟು ಫೇವ್ರೆಟ್. ನೋಡಿ, ಬಂದ್ವಿ. ಬೈಪಾಸಿಂದನೇ ದುರ್ಗದ ಕೋಟೆ, ಗುಡ್ಡ ಎಲ್ಲ ಹೇಗೆ ಕಾಣ್ತಾ ಇದೆ. 1 ಅವರ್ ಜರ್ನಿ ಅಷ್ಟೇ ದಾವಣಗೆರೆಯಿಂದ ಚಿತ್ರದುರ್ಗ. ಯಾರು ಇನ್ನೂ ನೋಡಿಲ್ಲ, ದಯವಿಟ್ಟು ಹೋಗಿ ಒಂದು ಸತಿ ಚಿತ್ರದುರ್ಗನ ವಿಸಿಟ್ ಮಾಡಿ. ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ದುರ್ಗದಿಂದ ನೋಡ್ತಿದ್ದೀರೋ ದಯವಿಟ್ಟು ಹಾಯ್ ಅಂತ ತಿಳಿಸಿ. ಗೊತ್ತಾಗುತ್ತೆ ನಮ್ಮ ಸಬ್ಸ್ಕ್ರೈಬರ್ ಕೂಡ ದುರ್ಗದಲ್ಲಿ ಇದ್ದಾರೆ ಅಂತ. ನೋಡಿ, ಫೈನಲಿ ನಾವು ದುರ್ಗಕ್ಕೆ ಬಂದ್ವಿ. ಎಷ್ಟು ಇಂಪ್ರೂವ್ ಆಗಿದೆ ಫ್ರೆಂಡ್ಸ್ ದುರ್ಗ. ನಾನು ಲಾಸ್ಟ್ ಒಂದು 6 ಮಂತ್ಸ್ ಬ್ಯಾಕ್ ಹೋಗಿದ್ದೆ. ಚಮ್ಮು ಕೂಡ ಮಲ್ಕೊಂಡ್ಬಿಟ್ಟಿದ್ದ. ನೋಡಿ, ಫ್ಯಾನ್ಗಳು ಕಾಣ್ತಾ ಇದೆ ಅನಿಸುತ್ತೆ ನಿಮಗೆ. ಇಲ್ಲಿ ನೋಡಿ, ಕೋಟೆ ಕಾಣ್ತಾ ಇದೆ. ಫುಲ್ಲು ಸುತ್ತಮುತ್ತಲು ಕೋಟೆನೇ. ಅದು 7 ಸುತ್ತಿನ ಕೋಟೆ ಅಲ್ವಾ. ನೋಡಿ, ಜುಡಿಯೋ, ಟ್ರೆಂಡ್ಸು ಎಲ್ಲ ದೊಡ್ಡ ದೊಡ್ಡ ಶೋರೂಮ್ಗಳು ಆಗಿದೆ ಈಗ ಚಿತ್ರದುರ್ಗದಲ್ಲಿ. ತುಂಬಾ ಇಂಪ್ರೂವ್ ಆಗಿದೆ. ಈ ಥರ ಎಲ್ಲ ಸೇಮ್ ನಮ್ಮ ದಾವಣಗೆರೆಗೆ ಹೇಗೆ ಲೈಟ್ಸ್ಗಳು ಹಾಕಿದಾರೋ ಇಲ್ಲೂ ಅದೇ ಥರನೇ ಹಾಕಿದ್ದಾರೆ. ನೋಡಿ, ಬಸ್ ಇಳಿದು ನಾವು ಆಟೋ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನೋಡಿ, ಹಿಂದ್ಗಡೆ ಗಿಫ್ಟ್ ಕಾಣ್ತಾ ಇದೆ ಅಲ್ವಾ ನಿಮಗೆ? ನೋಡಿ, ಇದು ಚಿತ್ರದುರ್ಗದ ಮೇನ್ ಸರ್ಕಲ್ಲು. ಇಲ್ಲಿ ಎಲ್ಲ ಹೇಗೆ ಜನ ಅಂದರೆ ಮಾರ್ಕೆಟಿಗೆ ಹೋಗ್ತಿದ್ದೀವಿ ಅನ್ನಲ್ಲ, ಪೇಟೆಗೆ ಹೋಗ್ತಾ ಇದ್ದೀವಿ ಅಂತಾರೆ. ಅದು ಒಂದು ಇಲ್ಲಿನ ಒಂದೊಂದು ಊರಲ್ಲಿ ಒಂದೊಂದು ಥರ ಭಾಷೆ ಅಲ್ವಾ. ಸೊ ನೋಡಿ, ಇದು ಮಣಿತಾಳಿ ನಮ್ಮ ಊರಲ್ಲೂ ಆಗಿದೆ ಅಲ್ವಾ, ಹೊಸ ಬ್ರ್ಯಾಂಚು ದಾವಣಗೆರೆಯಲ್ಲಿ. ಇಲ್ಲಿ ಚಿತ್ರದುರ್ಗದಲ್ಲೂ ಕೂಡ ಇದೆ ನೋಡಿ. ನೋಡಿ, ಹೋಗ್ತಾ ಇದ್ದೀವಿ. ಇದು ಎಲ್ಲ ಮೇನ್ ಮಾರ್ಕೆಟ್ ಇದು ಚಿತ್ರದುರ್ಗದ್ದು. ನನಗೂ ಒಂದು ಮೆಮೊರಿ ಇರಲಿ ಅಂತ ಇದೆಲ್ಲ ನಾನು ಲಿಮ್ಸ್ನ ತಗೊಂಡೆ. ಇಲ್ಲೇ ನಮ್ಮ ಚಂದುಮಾಮ ಅವ್ರದ್ದು ಶಾಪು ಇಲ್ಲೇ ಇರೋದು, ಲಕ್ಷ್ಮೀ ಬಜಾರಲ್ಲಿ. ಫೇಮಸ್ ಸ್ವೀಟ್ ಅಂಗಡಿ ಬರುತ್ತೆ ನೋಡಿ. ಈಗ ಕಾಂತಿ ಸ್ವೀಟ್ಸ್ ಅಂತ ನಾವಂತರೂ ತುಂಬಾ ಅಲ್ಲಿಂದ ಸ್ವೀಟ್ಗಳು ತಿಂದಿದ್ದೀವಿ. ಹೊಸದಾಗಿ ಮಲ್ಬಾರ್ ಆಗಿದೆ ಅಲ್ಲಿ ದುರ್ಗದಲ್ಲಿ, ಮುಂಚೆ ಇರಲಿಲ್ಲ. ಇಲ್ಲಿ ನೋಡಿ, ಚಿತ್ರದುರ್ಗ ಶಾಪಿಂಗ್ ಸೆಂಟ್ರ್. ಆ್ಯಕ್ಚುಲಿ ಇಲ್ಲಿ ಚೆನ್ನಾಗಿದೆ ಐಟಮ್ಸ್. ನಾನು ಲಾಸ್ಟ್ ಟೈಮ್ ವಿಸಿಟ್ ಮಾಡಿದ್ದೆ ಮ್ಯಾರೇಜಿಗೆ ಹೋದಾಗ. ತುಂಬ ಚೆನ್ನಾಗಿದೆ ಐಟಮ್ಸ್ಗಳು. ಆಮೇಲೆ ಇಲ್ಲಿ ಮೇನ್ ದುರ್ಗದಲ್ಲಿ ಏನೇ ಇಂಪಾರ್ಟೆಂಟ್ ಫಂಕ್ಷನ್ಸ್ ನಡೆದ್ರು ಇದೇ ಫೀಲ್ಡಲ್ಲೇ ನಡೆಯೋದು. ಇದು ಎಷ್ಟೋ ವರ್ಷದಿಂದ ಇರುವಂಥ ಕಾಂಪ್ಲೆಕ್ಸು ಎಲ್ಲ ತುಂಬ ಮೆಮೊರಿ. ನಿಜವಾಗ್ಲೂ ಒಂಥರ ರಿಫ್ರೆಶ್ ಆದಂಗೆ ಆಯಿತು ನನಗೆ ಆಟೋದಲ್ಲಿ ಹೋಗಿದ್ದು. ನೋಡಿ, ಇಲ್ಲಿ ಕಣಿವೆ ಮಾರಮ್ಮ ಟೆಂಪಲ್ ಅಂತ ಬರುತ್ತೆ. ನೋಡಿ, ಕಣಿವೆ ಮಾರಮ್ಮ ಟೆಂಪಲ್ ಇಲ್ಲಿ ಚಿತ್ರದುರ್ಗದಲ್ಲಿ ದುರ್ಗೆರೆ ಫೇಮಸ್ ಅಂತಲೇ ಹೇಳ್ಬೋದು. 5 ದೇವಿಯರು ಫೇಮಸ್ಸು. ಬರ್ಗೇರಮ್ಮ, ತಿಪ್ಪನಘಟ್ಟಮ್ಮ, ಉಚ್ಚಂಗಮ್ಮ, ಏಕನಾಥೇಶ್ವರಿ. ಸೊ ಇವ್ರದ್ದೇ ಊರು ಅಂತಲೇ ಹೇಳ್ಬೋದು ಇದು. ನೋಡಿ, ಪ್ರಸಾದಮ್ ಅಂತ ಹೊಸದಾಗಿ ಒಂದು ಹೋಟೆಲ್ ಆಗಿದೆ. ಅರಮನೆ ಸ್ವೀಟ್ಸು ನಮ್ಮ ದಾವಣಗೆರೆಯಲ್ಲೂ ಇದೆ ಅಲ್ವಾ. ಸೊ ಫೈನಲಿ ನಾವು ದುರ್ಗದಲ್ಲಿ ನಾವು ಫಂಕ್ಷನಿಗೆ ಹೋಗ್ತಾ ಇದ್ದೀವಿ. ನೋಡಿ, ಇದು ಕೂಡ ಮೇನ್ ಸರ್ಕಲ್ ಅಂತಲೇ ಹೇಳ್ಬೋದು. ಮದಕರಿ ನಾಯಕ ಸರ್ಕಲ್ಲು ಮೇನ್ ಸರ್ಕಲ್ ಅಂತಲೇ ಹೇಳ್ಬೋದು.
ಸೊ ದುರ್ಗದಲ್ಲಿ ಮತ್ತೆ ಏನು ಫೇಮಸ್ಸು ಅಂದರೆ ಹಿಂದೂ ಮಹಾಗಣಪತಿ ಕೂಡ ತುಂಬಾ ಫೇಮಸ್ಸು. ಇದೇ ರೋಡಲ್ಲೇ ಹಿಂದೂ ಮಹಾಗಣಪತಿ ಕೂರೋದು. ನೋಡಿ ನಾನು ಫೈನಲಿ ಬಂದೆ ಅವ್ರ ಮನೆಗೆ. ನಮ್ಮ ಸೋದರತ್ತೆಯ ಮಗನ ಮನೆ ಓಪ್ನಿಂಗ್ ಅಂತಲೇ ಹೇಳ್ಬೋದು. ನಮ್ಮ ಚಂದ್ರು ಮಾಮ ಅವ್ರದ್ದು ಮನೆ ಓಪ್ನಿಂಗು. ಚಂದು ಮಾಮ, ಶೋಭಾ ಮಾಮಿ, ಇವರಿಗೆ ಇಬ್ಬರು ಹೆಣ್ಮಕ್ಳು, ಮುದ್ದಾದ ಹೆಣ್ಮಕ್ಳು. ಸೊ ನೋಡಿ ನಮ್ಮ ಜಗನಾಗಲೇ ಫ್ರೆಂಡ್ ಮಾಡ್ಕೊಂಬಿಟ್ಟ ಬಂದ ತಕ್ಷಣ. ಸೊ ನಾನು ಹೀಗೆ ಲೈಟಾಗಿ ನಿಮಗೆ ಹೋಮ್ ಟೂರ್ನ ಮಾಡಿಸ್ತೀನಿ ಬನ್ನಿ. ಇದು ನೈಟು ಹೋಮಕ್ಕೆ ಆಗಲೇ ಎಲ್ಲ ರೆಡಿ ಮಾಡ್ಕೊತಾಯಿದ್ರು. ನಾನು ಬಂದು ಫ್ರೆಶಪ್ ಆಗಿ ಕಾಫಿ ಕೊಟ್ಟರು, ಬಿಸಿ ಬಿಸಿ ಕಾಫಿ ಕುಡಿದು ಸೊ ಈಗ ಫೈನಲಿ ರೆಡಿ ಆಗಿದ್ದೀವಿ. ನೋಡಿ ರಂಗೋಲಿ ಹಾಕಿದ್ದಾರೆ. ಬನ್ನಿ ಹೇಗಿದೆ ಮನೆ ನೋಡೋಣಂತೆ. ನೀವು ನನ್ನ ಜೊತೆ ನೋಡಿ ಎಂಜಾಯ್ ಮಾಡಿ. 30-40ಯಲ್ಲಿ ಕಟ್ಟಿದ್ದಾರೆ ಫ್ರೆಂಡ್ಸ್. ಇವರು ಕಟ್ಟಿರೋ ಮನೆಯೇ ತೊಗೊಂಡಿದ್ದಾರೆ. ಆ್ಯಕ್ಚುಲಿ ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿದೆ. ನೀವು ಒಂದು ಸತಿ ನೋಡಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಬಾಲ್ಕನಿ ಎಲ್ಲನೂ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಇವರು ಸ್ವಪ್ನ ಮಾಮಿ, ನಮ್ಮಮ್ಮ ಮತ್ತು ಸೋನು ಅವರ ಅತ್ತೆ, ಇವರು ಸಹನಾ, ನಯನ ಮಾಮಿ ಪೂಜೆಗೆ ಕುಂತಿದ್ದಾರೆ. ಇವರೇ ಶೋಭಾ ಮಾಮಿ ವಾಸ್ತು ಶಾಂತಿ ಪೂಜೆ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡಿ ಟಿ ವಿ ಯೂನಿಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ PUP ಅದೆಲ್ಲ. ಇಲ್ಲಿ ಇವ್ರ ಮನೇಲಿ ಹೊಸ್ದಾಗಿ ನಾನು PUP ನೋಡಿದೆ, ಹೊಸ ಟೈಪ್ PUP ನೋಡಿದೆ, ತೋರಿಸ್ತೀನಿ ನಿಮಗೆ ಆಮೇಲೆ ನಾನು. ಇಲ್ಲಿ ನೋಡಿ ಓಪನ್ ಕಿಚನ್ನು. ಈಗಿನ ಟ್ರೆಂಡ್ ಏನಿದೆನೋ ಅದೇ ಥರನೇ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಆನಿಯನ್ ಬ್ಯಾಸ್ಕೆಟ್ಸು ಅದೆಲ್ಲ ಮಾಡಿದ್ದಾರೆ ನೋಡಿ. ನಾನು ಹಾಗೆ ಲೈಟಾಗಿ ವಿಡಿಯೋ ಮಾಡಿದೆ. ಸೆಲ್ಫ್ಗಳು, ಆಮೇಲೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿತ್ತು. ಕ್ರೀಮ್ ಆ್ಯಂಡ್ ಪರ್ಪಲ್ ಕಲರ್ ಕಾಂಬಿನೇಷನಲ್ಲಿ ಮಾಡಿಸಿದ್ದಾರೆ, ಚೆನ್ನಾಗಿತ್ತು. ಇಲ್ಲಿ ಒಂದು ರೂಮ್ ಇದೆ, ವಾಲ್ಡ್ರೋಬ್ಸು. ಸೊ ಹಾಯ್ ನಾನು ನೈಟ್ ಹೋಮ ಅಷ್ಟೇ ಅಲ್ಲ, ಸೊ ಸಿಂಪಲಾಗಿ ಒಂದು ಟಾಪ್ ಹಾಕಿದ್ದೆ ಅಷ್ಟೇ, ಟಾಪ್ ಆ್ಯಂಡ್ ಪ್ಲಾಜೋ ಪ್ಯಾಂಟ್. ಇಲ್ಲಿ ಒಂದು ರೂಮು, ಅಲ್ಲೊಂದು ವಾಶ್ರೂಮು. ಸೊ ಅಲ್ಲಿ ಅಟ್ಯಾಚ್ ವಾಶ್ರೂಮ್ ಕೂಡ ಇತ್ತು. ಇಲ್ಲಿ ಮಕ್ಕಳಿಗೆ ಸೊ ಸ್ಟಡಿ ರೂಮ್ ಅಂತಲೇ ಹೇಳ್ಬೋದು, ಮಕ್ಕಳ ರೂಮ್ ಅಂತಲೇ ಹೇಳ್ಬೋದು. ನಮ್ಮ ಸಮರ್ಥ ಮಲ್ಕೊಂಡ್ಬಿಟ್ಟಿದ್ದ. ಸೊ ಹಾಗಾಗಿ ನಾನು ಪಟ್ಟ ಅಂತ ವಿಡಿಯೋ ಮಾಡ್ಕೊಳೋಣ ಅಂತ ಮಾಡಿಕೊಂಡೆ. ನೋಡಿ ಚಂದು ಮಾಮ, ಮಾಮಿ, ಪಿಂಕಿ, ಚಿನ್ನು, ಸಹನಾ, ನಯನ ಅವ್ರ ಹೆಸರು. ನಾವೆಲ್ಲ ಪಿಂಕಿ ಚಿನ್ನು ಅಂತಲೇ ಕರೆಯೋದು. ಅವ್ರ ಪೆಟ್ ನೇಮ್ ಪಿಂಕಿ ಚಿನ್ನು. ಸೊ ಹರಿಹರದಿಂದ ಉಮೇಶ್ ಮಾಮ ಬಂದರು. ಉಮೇಶ್ ಮಾಮ ಅವ್ರದ್ದು ಮನೆ ಓಪ್ನಿಂಗ್ ವ್ಲಾಗು ಕೂಡ ನೀವು ನೋಡಿದ್ದೀರಾ ಲಾಸ್ಟ್ ಟೈಮು. ಅದಕ್ಕೂ ತುಂಬಾ ಸಪೋರ್ಟ್ ಮಾಡಿದ್ರಿ. ಈಗ ಉಮೇಶ್ ಮಾಮ ಇದ್ದಾರಲ್ಲ, ಅವ್ರ ಅಣ್ಣ ಚಂದು ಮಾಮ, ಈಗ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ನೋಡಿರಿ ಇವರು ಉಮೇಶ್ ಮಾಮ ಅವ್ರ ಮಗಳು ಚಿಮ್ಮು. ನೋಡಿ ಸೊ ಪೂಜೆನೂ ಕೂಡ ತುಂಬ ಚೆನ್ನಾಗಿ ಡಿಟೇಲಾಗಿ ಭಾಳ ಚೆನ್ನಾಗಿ ಮಾಡಿದರು. ಫಸ್ಟಿಗೆ ವಾಸ್ತುಶಾಂತಿ ಮಾಡಿ ಆಮೇಲೆ ಹೋಮ ಮಾಡ್ತಿದ್ದಾರೆ. 4 ಜನ ಸಹಿತ ಕೂತಿದ್ರು. ಆಮೇಲೆ ಚಂದು ಮಾಮ ಒಂದು ಟ್ರಿಕ್ ಹೇಳ್ತಾರೆ, ಬನ್ನಿ ಆಮೇಲೆ ತೋರಿಸ್ತೀನಿ ನಿಮಗೆ. ಅಂದರೆ ಜ್ಯೋತಿಷರು ಇದ್ದಾರಲ್ಲ, ಅವರಿಗೆ ಒಂದು ಟ್ರಿಕ್ ಅವ್ರ ಬಾಯಲ್ಲೇ ಕೇಳೋರಂತೆ, ಬನ್ನಿ. काय बोलला मामा, काय बोलला ಬಾಮಣ್ಣ ರಾಮನಿಗೆ ಡೀಲ್ ಮಾಡಿದ್ದೀನಿ. ಫಸ್ಟಿಗೆ ಪೂಜೆ, ಆಮೇಲೆ ಎಂಡಿಂಗ್ ಪೂಜೆ ಕೂತ್ಕೊಂತೀನಿ. ಹೆಂಗ್ ಸಿಗ್ನಲ್ ಕೊಡ್ತಾರೆ ನಿಮಗೆ? ಹಿಂಗೆ ಕೇಳಿಸ್ಕೊಂಡ್ರಲ್ಲ ಫ್ರೆಂಡ್ಸ್. ಬಾಮಣ್ಣಿಗೆ ಸಿಗ್ನಲ್ ಕೊಡು ಅಂತ ಹೇಳಿ ಡೀಲ್ ಮಾಡ್ಕೊಂಬಿಟ್ಟಿದ್ರು ಮಾಮ. ಅಂದರೆ ಮೇನ್ ಪೂಜೆಗೆ ಅಷ್ಟೇ ಕರೀರಿ, ಬಂದು ಕೂರ್ತೀನಿ ಅಂತ. ಅಂದರೆ ಅಷ್ಟೊತ್ತು ಕೂರೋಕ್ಕೂ ಆಗಲ್ಲಲ್ವ. ಅಂದರೆ ಆಮೇಲೆ ಮತ್ತು ಅವರೇ ಎಲ್ಲ ಹತ್ರನೂ ಅಡ್ಡಾಡಬೇಕಾಗಿತ್ತಲ್ವ. ಸೊ ಹಾಗಾಗಿ ಅದು ನಾವು ಒಂದು ಕಾಮಿಡಿ ಟೈಪಲ್ಲಿ ನಾನು ಗ್ಲಿಮ್ಸ್ನ ತಗೊಂಡೆ ಮಾಮಂಗೆ ಕರ್ಕೊಂಡು. ಅಲ್ಲಿ ಬಂದು ಹೇಳ್ತಾಯಿದ್ರು, ಅವಾಗ ಅವ್ರ ಹತ್ರ ಕೇಳಿ ವಿಡಿಯೋ ಮಾಡಿಕೊಂಡೆ. ನೋಡಿರಿ ಹೋಮನೂ ಸ್ಟಾರ್ಟ್ ಆಯಿತು.
ಪೂಜೆನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ಆಮೇಲೆ ಊಟದ ಬಗ್ಗೆ ಹೇಳಬೇಕು ಅಂದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟ್. ಫುಲ್ಲು ಚೆನ್ನಾಗಿತ್ತು ನೋಡಿ. ನಮ್ಮ ಗೋಲು ಅಂದರೆ ಚಂದು ಮಾಮಗೆ ತುಂಬ ಇಷ್ಟ. ಅವ್ರು 4 ಜನಕ್ಕೂ ಇಷ್ಟ, ಚಂದು ಮಾಮಗೆ ಎಕ್ಸ್ಪೆಷಲಿ ತುಂಬ ಇಷ್ಟ. ನೋಡ್ರಿ ಹೆಂಗೆ ಕರ್ಕೊಂಡು ಕೂತಿದ್ದಾರೆ, ಫೋಟೋ ತಗೊತಿದ್ದಾರೆ ಅವನ ಜೊತೆ. ಅಂದರೆ ಅವ್ನು ಪಟ ಪಟ ಮಾತಾಡ್ತಾನಲ್ಲ, ಅವ್ರಿಗೇನೋ ಒಂಥರ ಇಷ್ಟ. ಇವಳು ನೋಡಿ ಗೌತಮಿ, ಸೋನು, ನನ್ನ ಚೈಲ್ಡ್ಹುಡ್ ಫ್ರೆಂಡು ಸ್ವಪ್ನ ಮಾಮಿ ಇದ್ದಾರಲ್ಲ ಅವ್ರ ಮಗಳು. ತೋರಿಸ್ತೀನಿ ಆಮೇಲೆ ಬರ್ತಾಳೆ ಅವಳು ವಿಡಿಯೋನಲ್ಲಿ. ಮಗ ಹಠ ಮಾಡ್ತಿದ್ದ, ಅವಳಿಗೂ 2 ಗಂಡು ಮಕ್ಕಳು, ಮಗ ಹಠ ಮಾಡ್ತಿದ್ದ ಅಂತ ಕೂತಿದ್ಲು. ಆ್ಯಕ್ಚುಲಿ ಅವರಿಬ್ಬರು ಮಕ್ಕಳಿಗೂ ಆರಾಮಿದ್ದಿದ್ದಿಲ್ಲ, ಸೊ ಹಾಗಾಗಿ ಅವಳು ರೆಡಿ ಆಗೋಕ್ಕೆ ಆಗಲಿಲ್ಲ. ಸಂಜೆ ನೋಡಿ ಹೋಮ ಮಾಡ್ತಾ ಇದ್ದಾರೆ. ಇಬ್ಬರೂ ಕೂಡ ಸಹನಾ, ನಯನ, ಮಾಮಿ ಎಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು. ಅವರ ಸ್ಯಾರೀಸು ಅದೆಲ್ಲ ಕಾಂಬಿನೇಷನ್ಗಳು ಚೆನ್ನಾಗಿತ್ತು, ಚೆನ್ನಾಗಿ ರೆಡಿಯಾಗಿದ್ದರು ಇಬ್ಬರು. ಇವ್ರು ನೋಡಿ ಫ್ರೆಂಡ್ಸ್, ಭಾಮಾ ಆಂಟಿ ಅಂತ. ಭಾಮಾ ಆಂಟಿ ಅಂಕಲ್ಲು ಬೆಂಗಳೂರಲ್ಲಿ ಇರ್ತಾರೆ. ಅಲ್ಲಿ ಚೇರಲ್ಲಿ ಕೂತಿದ್ದಾರಲ್ಲ, ಬೆಂಗಳೂರಲ್ಲಿ ಇರ್ತಾರೆ, ವಿಧಾನಸೌಧದಲ್ಲಿ ವರ್ಕ್ ಮಾಡ್ತಾರೆ. ಅವರು ಎಷ್ಟು ಅಪ್ರಿಷಿಯೇಟ್ ಮಾಡಿದರು ಅಂದರೆ ನನ್ನ ವಿಡಿಯೋಸ್ ನೋಡ್ತಾರಂತೆ ಅವರು. ತುಂಬ ಚೆನ್ನಾಗಿ ಮಾಡ್ತಿದ್ಯಮ್ಮ, ಹೀಗೆ ಕಂಟಿನ್ಯೂ ಮಾಡು ಅಂತ ಹೇಳಿದ್ರು. ನನಗೆ ನಿಜವಾಗ್ಲೂ ಅವರು ನೋಡ್ತಾರ ವ್ಲಾಗ್ ನಂದು ಅಂತ ಒಂದು ಸೆಕೆಂಡು ಹೇಳ್ತಾರಲ್ಲ, ಖುಷಿಯಾದ ಕಣ್ಣೀರು ಬರುತ್ತೆ ಅಂತ ಆ ಥರ ಆಯ್ತು ನನಗೆ. ಆ ಥರ ಫೀಲ್ ಆಯಿತು ನೋಡಿ. ಸೋನು ಅವರ ಅತ್ತೆ ಹಾಯ್ ಮಾಡ್ತಿದ್ದಾರೆ. ಇನ್ನೊಂದು ಏನಂದರೆ, ನಾನು ವೀಡಿಯೋ ಮಾಡಿದಾಗ ಎಲ್ಲರೂ ಅಷ್ಟೇ ಪಾಪ ಎಷ್ಟು ಎನ್ಕರೇಜ್ ಮಾಡ್ತಿದ್ರು, ಎಷ್ಟು ಹಾಯ್ ವೀಡಿಯೋ ತಗೊಂತಾರೆ ಹಾಯ್ ಮಾಡೋದಾಗಿರಲಿ, ಹೇಳೋದಾಗಿರಲಿ, ಎಲ್ಲರೂ ಅಷ್ಟೇ ಪ್ರತಿಯೊಬ್ಬರು. ಹರಿಹರದವರು ಫ್ಯಾಮ್ಲಿನೂ ನಿಮಗೆ ನಾಳೆ ವ್ಲಾಗಲ್ಲಿ ತೋರಿಸ್ತೀನಿ ನಾನು. ಅವರು ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಬರ್ತಿದೆ ವಿಡಿಯೋಸ್ ಎಲ್ಲ, ಎಷ್ಟು ಸಪೋರ್ಟ್ ಮಾಡ್ತಾರೆ. ನಾನು ಅದೇ ಅಂದ್ಕೊಂಡೆ, ನಮ್ಮ ಫ್ಯಾಮ್ಲಿಯಲ್ಲೇ ಎಷ್ಟು ಜನ ಇದ್ದಾರೆ ಸಪೋರ್ಟ್ ಮಾಡಲಿಕ್ಕೆ. ಕೆಲವೊಬ್ಬರು ಇದ್ದಾರೆ, ಬಟ್ ಹಾಗೆ ಅಲ್ವಾ ಫ್ರೆಂಡ್ಸ್, ಏನೂ ಮಾಡೋಕ್ಕಾಗಲ್ಲ. ಇವ್ರು ನೋಡಿ ಹರಿಹರಲ್ಲಿ ಇರ್ತಾರೆ, ಹರಿಹರ ಬೇಬಿ ಆಂಟಿ ಅಂತ. ನೋಡಿ ಹಾಯ್ ಮಾಡ್ತಿದ್ದಾರೆ. ಅವ್ರ ಮಗಳು ರೇಣುಕಕ್ಕ, ಅವ್ರ ಮಗಳು ಇವಳು. ಸೊ ಎಲ್ಲರೂ ಹಾಯ್ ಮಾಡ್ತಿದ್ದಾರೆ. ಇವಳೇ ನೋಡಿ ಗೌತಮಿ, ಸೋನು ಅಂತಾರೆ ಎಲ್ಲರೂ. ಇವರು ಸ್ವಪ್ನ ಮಾಮಿ, ಚಂದು ಮಾಮ ಇದ್ದಾರಲ್ಲ ಅವ್ರ ದೊಡ್ಡಣ್ಣ, ಅವ್ರ ಅತ್ತಿಗೆ, ಅವ್ರ ಫ್ಯಾಮ್ಲಿ ಇದು. ಸೋನು ಅವ್ರ ಮಗ ಅವನು. ಸೊ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಇವಳು, ನಾನು ಅವಳು ಸೇಮ್ ಏಜೇ ಇರೋದು. ಸೊ ಹಾಗಾಗಿ ಈಗ ಫಂಕ್ಷನ್ಸ್ಗಳಿಗೆ ಮುಂಚೆ ಎಲ್ಲ ಬೇಸಿಗೆ ರಜದಲ್ಲಿ ಸಿಗ್ತಾಯಿದ್ವಿ ಚಂದು ಮಾಮ ಮನೆಯಲ್ಲಿ. ಅಲ್ಲಿ ನಮ್ಮ ಅಕ್ಕರ ಮನೆಗೆಲ್ಲ ಬರ್ತಿದ್ಲವಳು. ಚಂದು ಮಾಮ ಅವ್ರ ಮನೆಯಲ್ಲೇ ತುಂಬ ವರ್ಷ ಸಿಗ್ತಿದ್ದಿದ್ದು. ಇವಾಗ ಯಾವುದಾದ್ರೂ ಫಂಕ್ಷನ್ಸಲ್ಲಿ ಸಿಗೋಂಗಾಗಿದೆ. ಇಲ್ಲಿ ನೋಡ್ರಿ ಪೂರ್ಣ ಆಹುತಿ ಕೊಡ್ತಿದ್ದಾರೆ. ಮೇನ್ ಪೂಜೆ ಅಲ್ವಾ ಇದು, ಹೋಮದ್ದು ಎಲ್ಲ ಆಹುತಿ ಮಾಡ್ತಾಯಿದ್ದಾರೆ ನೋಡ್ರಿ. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡ ಪೂಜೆಗೆ ಅಟೆಂಡ್ ಆಗಿದ್ದರು. ಸಂಜೆ ಸ್ವಲ್ಪ ಜನಕ್ಕಷ್ಟೇ ಇನ್ವೈಟ್ ಮಾಡಿದರು, ಅಂದರೆ ಮೇನ್ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದಾರೋ ಅವರಿಗಷ್ಟೇ ಸಂಜೆ ಇನ್ವೈಟ್ ಮಾಡಿದರು. ನೆಕ್ಸ್ಟ್ ಡೇ ಯಪ್ಪ ಎಷ್ಟು ಜನ ಬಂದಿದ್ರು ಗೊತ್ತಾ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತಿರಂತೆ. 500 ಜನಕ್ಕೆ ಊಟಕ್ಕೆ ಹೇಳಿದ್ರಂತೆ. ನಿಜವಾಗ್ಲೂ ತುಂಬ ಜನ ಬಂದಿದ್ದರು, ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿರಿ. नमः शंकराय च मयस्कराय च नमः शिवाय च शिवधराय च नमस्तीर्याय च गौर्याय च नमः पार्याय च भार्याय च नमः प्रधरणाय चोत्तरणाय च नमः आधार्याय च लाद्याय च जरा चेहरा कुठे गया बोला बोला इतना होया कौन चाकू चढ़ू मटली सेवन चेहरा अम्मा कौन अक्को चढ़ू मटली ಕೂಡ ಮಸ್ತ್ ಅಡ್ಜಸ್ಟ್ ಆಗಿ ಆಟ ಆಡ್ತಾ ಇದ್ರು. ಸೊ ಊಟಕ್ಕೆ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ನೋಡ್ರಿ. ಎಲ್ಲರೂ ಊಟಕ್ಕೆ ವೆಯ್ಟ್ ಮಾಡ್ತಾಯಿದ್ರು. ಅಂದರೆ ಪೂಜೆ ಎಲ್ಲ ಮುಗಿದ ಮೇಲೇ ಊಟ ಮಾಡೋಣ ಅಂತ. ಇನ್ನೂ ಟೈಮು ಕೂಡ ಆಗಿದ್ದಿಲ್ಲ, 9-9:30 ಆಗಿತ್ತಷ್ಟೇ. ಇಷ್ಟೇ ಜನ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಇದ್ದಿದ್ದು. ಮ್ಯಾಕ್ಸಿಮಮ್ ಒಂದು 50 ಮೆಂಬರ್ಸ್ ಇದ್ವಿ. ನೈಟು ಟೊಮೊಟೊ ಬಾತು ಮತ್ತು ಅಂಬೋಡೆ ಮಾಡಿಸಿದ್ರು, ಅಲಸಂದಿ ಕಾಳಿಂದ ಅಂಬೋಡೆ.
ಮಸ್ತಿತ್ತು. ತೋರಿಸ್ತೀನಿ ಬನ್ನಿ, ನಿಮಗೆ ಎಲ್ಲ ತೋರಿಸ್ತೀನಿ. ಈ ಗ್ಲಿಮ್ಸ್ನ ನಮ್ಮ ಜಗನ್ನ ತಗೊಂಡಿದ್ದಾನೆ ನೋಡಿ. ಎಲ್ಲರೂ ಊಟಕ್ಕೆ ಕುಂತ್ವಿ ನೋಡಿ. ಇವ್ರು ಮಾರ್ಗಟ್ಟ ಆಂಟಿ, ಸತೀಶ್ ಅಂಕಲ್ ಇದ್ದಾರಲ್ಲ ಅವರ ಮಿಸ್ಸಸ್ಸು ಸೋನು, ಎಲ್ಲರದು ವಿಡಿಯೋ ತಗೊಂಡಿದ್ದಾನೆ ನಮ್ಮ ಜಗನ್ನು. ಇವರು ಮಾರ್ಗಟ್ಟದವರು. ಟೊಮೊಟೊ ವಾಂಗಿಬಾತ್ ಮತ್ತು ಇದು ಆಂಬೋಡೆ ಮಾಡಿಸಿದ್ರು. ಫುಲ್ ಮಸ್ತಾಗಿತ್ತು, ಚೆನ್ನಾಗಿತ್ತು. ಆಂಟಿ ನೋಡ್ರಿ, ಬೇಬಿ ಆಂಟಿ ಹಾಯ್ ಮಾಡ್ತಿದಾರ. ಆಂಟಿ ಅವ್ರ ಹಸ್ಬೆಂಡ್ ಅಂಕಲ್ ರೂಪಾ ಮಾಮಿ, ಬಿಂದು ಮಾಮಿ. ರೂಪಾ ಮಾಮಿಗೆ ನೀವು ಗೊತ್ತಿಡಿಬೋದು, ಅವ್ರದ್ದು ಮನೆ ಓಪ್ನಿಂಗ್ ಮಾಡಿದ್ವಲ್ಲ ನಾವು ವ್ಲಾಗ್ನ, ಸೊ ಗೊತ್ತಿಡಿತೀರ ನೀವು. ಇವ್ರು ನೋಡ್ರಿ ಭಾಮ ಆಂಟಿ ಅವರ ಹಸ್ಬೆಂಡು, ಅವ್ರ ಮಗ ಶ್ರೇಯಸ್, ಭಾಮ ಆಂಟಿ, ಸೋನು ಅವ್ರ ಅತ್ತೆ. ಇವ್ರು ನೋಡಿ ನಮ್ಮಮ್ಮ ನಮ್ಮಮ್ಮ ಮತ್ತು ಶಮ್ಮು, ನಾನು ಈ ಕಡೆ ಕೂತ್ಕೊಂಡಿದ್ವಿ. ಸೊ ಆವತ್ತಿನ ದಿನ ಫಂಕ್ಷನ್ ಮುಗೀತು. ಹೋಮ ಎಲ್ಲ ತುಂಬ ಚೆನ್ನಾಗಾಯಿತು. ಆಮೇಲೆ ನೈಟು ಪಟ ಎಲ್ಲ ಕ್ಲೀನ್ ಮಾಡಿಕೊಂಡು, ಸೋನ, ನಯನ, ಚಿನ್ನು, ಪಿಂಕಿ ಇದ್ದಾರಲ್ಲ, ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಕ್ಕೆ ಕುಂತರು. ನೈಟ್ 1:30 ಆಗಿತ್ತು ಫ್ರೆಂಡ್ಸ್, 1 ಗಂಟೆ 1:30 ಆಗಿತ್ತು. ಆವಾಗ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿತ್ತಾಯಿದ್ರು. ಯಾಕಂದರೆ 4 ಗಂಟೆಗೆ ಮತ್ತೆ ಇದು ಗಂಗಮ್ಮನ ಪೂಜೆ, ಗೃಹಪ್ರವೇಶ ಮಾಡೋದು ಎಲ್ಲ ಇತ್ತಲ್ವ. ಸೊ ಹಾಗಾಗಿ ಇವ್ರು ನೋಡಿ, ನನ್ನ ಮಕ್ಕಳು 2 ಗಂಟೆ ಆದ್ರೂ ಅವರಿಗೆ ಎನರ್ಜಿ ಇನ್ನೂ ಇದೆ. ಯಾಕಂದರೆ ಶಮ್ಮು 8 ಗಂಟೆ ತನಕ ಮಲ್ಕೊಂಡ್ಬಿಟ್ಟಿದ್ದ. ಸೊ ಲೇಟಾಗಿ ಮಲಗ್ತಾನಂತ ಗೊತ್ತಿತ್ತು. ನಮ್ಮ ಜಗನ್ ಹೆಂಗಂದ್ರೆ, ಹಿಂಗೆಲ್ಲಾದರೂ ಹೊರಗೆ ಹೋಗ್ಬಿಟ್ರೆ ಅವ್ನಿಗೆ ನಿದ್ದೆನೇ ಬರೋಲ್ಲ. ಅವನೊಂಥರ ಕ್ಯಾರೆಕ್ಟ್ರ್. ಸೊ ಇಬ್ಬರೂ ಎಚ್ಚರ ಇದ್ದರು. ಅದೇ ಹೇಳ್ತಿದ್ರು ಮಾಮಿ, ಏನಮ್ಮ ನಿನ್ನ ಹುಡುಗರು ಸ್ವಲ್ಪನೂ ಕಿರಿಕಿರಿ ಮಾಡಲ್ಲ ನೋಡು, ಎಷ್ಟು ಚೆನ್ನಾಗಿ ಇರ್ತಾರೆ ಅಂತ. ಹಾಗೆ ಅವರು ನೋಡಿ, ನಾವೇ ಅಷ್ಟೇ ರೋಡಲ್ಲಿ. ಇವರು ಕೂಡ ಬರ್ತಾಯಿದ್ರು. ಇವರು ನೈಟು 3:30ಗೆ ಬಂದರು. ಆವಾಗೂ ವಿಡಿಯೋ ತಕ್ಕೊಳ್ಳೋಣ ಅಂದ್ಕೊಂಡೆ, ನಿದ್ದೆಗಣ್ಣಲ್ಲಿ ಅದೇನ ನನಗೆ ನಿದ್ದೆ ಹತ್ತಿತ್ತು. ಸೊ ವಿಡಿಯೋ ತಕ್ಕೊಳಕ್ಕಾಗಲಿಲ್ಲ. ಬಟ್ ಹಾಗೆ ಕೂತಿದ್ದೆ. ಇನ್ಸ್ಟೆಂಟಾಗಿ ನೋಡಿ ಮೆಹಂದಿ ಹಚ್ಕೊಂಡೆ ನಾನು. ತುಂಬ ಫಾಸ್ಟಾಗಿ ಕಲರ್ ಬರುತ್ತೆ. ಅರ್ಜೆಂಟಾಗಿ ಹಚ್ಕೋಬೋದು. 2-3 ದಿನ ಅಂತೂ ಆರಾಮಾಗಿರುತ್ತೆ ನೋಡಿ. ಎಲ್ಲ ಕ್ಲೀನ್ ಮಾಡಿದರು. POP ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನೊಂದು POPನೂ ತೋರಿಸ್ತೀನಿ ನೋಡಿ. ಇದು ಹೊಸ ಟೈಪ್ ಇದೆ POP ನೋಡಿ. ಲೈಟಿಂದು ತುಂಬ ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗಿಬಿಡ್ತು ನನಗಂತೂ. ನೆಕ್ಸ್ಟ್ ವ್ಲಾಗ್ಗೆ ವೆಯ್ಟ್ ಮಾಡಿ, ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.